ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಈ ಒಂದು ಪ್ರೊಫೈಲ್ ಆಗಿರುತ್ತೆ. ಯಾಕಂದರೆ ನಮ್ಮ ಚಾನಲಲ್ಲಿ ಮದುವೆ ಆಗೋದಕ್ಕೆ ಹೆಣ್ಣು ಮಕ್ಕಳು ಕೂಡ ಸಿಗ್ತಾರೆ, ಫ್ರೆಂಡ್ಶಿಪ್ ಮಾಡೋದಕ್ಕೂ ಜೊತೆಗೆ ಒಂದು ಸಂಬಂಧ ಬೆಳೆಸೋದಕ್ಕೆ ಹೊಸ ಹೊಸ ಪ್ರೊಫೈಲ್ಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಇವತ್ತು ಸುನೀತಾ ಒಂದು ಕಬ್ಬರ್ಗೆರೆ ಅಂತ ಈ ಒಂದು ಹೆಸರಿನ ಮಹಿಳೆಯವರು ಹೆಸರು ಸುನೀತಾ ಹಿರೇಮಠ್. ಹಿರೇಮಠ್ ಅಂತಕ್ಕಂಥದ್ದು ಇದು ನನಗೆ ಮೂರನೇ ಒಂದು ಪ್ರೊಫೈಲ್ ಬಂದಿದೆ ಸ್ನೇಹಿತರೆ. ಅಂದರೆ ಈ ಒಂದು ಕಾಸ್ಟಿನ ಹುಡುಗಿಯರ ಪ್ರೊಫೈಲ್ ಆಗಿರೋದು. 2 ಜನದ್ದು ಪೂಜಾರಿ ಒಂದು ಮನೆತನದ ಜೊತೆಗೆ ಇನ್ನೂ 2 ಹಿರೇಮಠ ಎಂಬ ಮನೆತನದಿಂದ ಬಂದಿರತಕ್ಕಂಥದ್ದು. ಅದರಲ್ಲಿ ಸುನೀತಾ ಅಂತ ಒಬ್ಬ ಹುಡುಗಿಯ ಮಾಹಿತಿ ಇದು. ಈಕೆಗೆ ಬೇಕಾಗಿರೋದು ಹುಡುಗನ ಹುಡುಕಾಟದಲ್ಲಿದ್ದಾರೆ. ವಯಸ್ಸು ನೋಡೋದಾದರೆ 26ರ ವಯಸ್ಸು. ಹಳ್ಳಿ ಒಂದು ಕಬ್ಬಡ್ಗೇರಿ ಅಂತ ಬರುತ್ತೆ. ಎಲ್ಲಿ ಬರುತ್ತೆ ಅಂದರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕಬ್ಬಡ್ಗೇರಿ ಅಂತ ಒಂದು ಊರು. ನೋಡಿ, ಊರು ಹೆಸರನ್ನೇ ವಿಚಿತ್ರ ಆಗಿರುತ್ತೆ. ರಾಶಿ ಬಂದು ಸಿಂಹ ರಾಶಿ, ನಕ್ಷತ್ರ ಬಂದ್ಬಿಟ್ಟು ಉತ್ತರ ಪಾಲ್ಗುಣ, ಸ್ವಭಾವ ಬಂದು ಮಿತವಾಗಿ ಮಾತನಾಡುವ ಜೊತೆಗೆ ಜವಾಬ್ದಾರಿಯುತ ಕುಟುಂಬ ಪರ ಇರತಕ್ಕಂತಹ ಒಬ್ಬ ಹುಡುಗಿ ಆಗಿರೋದು. ಕುಟುಂಬ ಪರ ಅಂತಂದರೆ ಫ್ಯಾಮ್ಲಿನಲ್ಲಿ ನಾನಾಯಿತು, ನನ್ನ ಫ್ಯಾಮ್ಲಿ ಆಯಿತು, ಅವರಿಗೆ ಏನು ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾರಲ್ವ, ಅದು ಕುಟುಂಬ ಪರ ಅಂತ ಅಂತಾರೆ. ಜೊತೆಗೆ ಇವರ ಕುಟುಂಬದ ಮಾಹಿತಿ ನೋಡಿದ್ರೆ ತಂದೆಯವರು ಹಾಲು ಉತ್ಪಾದಕರು, ಅಂದರೆ ಹಾಲಿನ ಘಟಕ ಅಂತ ಇರುತ್ತಲ್ಲ, ಅಲ್ಲಿ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರೋದು. ಮತ್ತು ತಾಯಿಯವರು ಗೃಹಿಣಿ ಆಗಿರೋದು. ಅಣ್ಣ ಬಂದು ಕೃಷಿಕನಾಗಿ ಹೊಲದಲ್ಲಿ ಕೆಲಸ ಮಾಡಿಕೊಂಡು ವ್ಯವಸಾಯವನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಸೈಲೆಂಟಾಗಿ ಹೇಳಬೇಕು ಅಂದರೆ ಸರಳ ಗ್ರಾಮೀಣ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಈ ಒಂದು ಹುಡುಗಿಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ಅಂದರೆ ಡ್ರೀಮ್ ಬಾಯ್ ಇದೇ ರೀತಿ ಇರಬೇಕು, ಹೀಗೆ ನೋಡ್ಕೊಳ್ಬೇಕು, ಈ ಥರನೇ ಆಗಬೇಕು ಅಂತ ಎಲ್ಲರೂ ಕೂಡ ಆಸೆ ಇರುತ್ತಲ್ಲ. ಅದರಲ್ಲಿ ಈ ಒಂದು ಸುನೀತಾ ಅವ್ರಿಗೂ ಕೂಡ ಸಮಯ ಪ್ಲ್ಯಾನಿಂಗ್ ಮಾಡಿಕೊಂಡು ನಡೆಯುವಂಥ ಒಂದು ಹುಡುಗ. ಅಂದರೆ ಟೈಮಿಂಗ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ಟೈಮಿಂಗು ಅಂದರೆ ವರ್ಕೇ ಆಗಿರಲಿ, ಹೆಂಡತಿಗೆ ಕೊಡ್ತಕ್ಕಂತಹ ಸಮಯನೇ ಆಗಿರಲಿ, ಎರಡಕ್ಕೂ ಕೂಡ ಮ್ಯಾಟ್ರ್ ಆಗುತ್ತೆ. ಇವಾಗ ವರ್ಕಿಗೆ ಹೋದರೆ ನಮಗೆ ದುಡ್ಡು ಬರುತ್ತೆ, ಹೆಂಡತಿಗೆ ಸಮಯನ ಕೊಟ್ಟರೆ ಪ್ರೀತಿ, ಕಾಳಜಿ ಮತ್ತು ಟೆನ್ಷನ್ ಹೋಗುತ್ತೆ. ಎರಡಕ್ಕೂ ಕೂಡ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಪ್ರತಿದಿನ ಕೆಲಸಕ್ಕೆ ಒಂದು ಶೆಡ್ಯೂಲ್ ಇಟ್ಬಿಟ್ಟು ನಡೆಯೋನಾಗಿರಬೇಕು. ಅಂದರೆ ಒಂದು ಕೆಲಸಕ್ಕೆ ಟೈಮಿಂಗ್ನ ಸೆಟ್ ಮಾಡ್ಕೋಬೇಕು. ಈ ಟೈಮಿಗೆ ಹೋಗಬೇಕು ಅಂದರೆ ಅದೇ ಟೈಮಿಗೆ ಹೋಗಿರಬೇಕು. ಹೆಚ್ಚು ಕಡಿಮೆ ಆದ ತಕ್ಷಣ ನನ್ನ ಮೇಲೆ ಒದರಾಡೋದು, ನನ್ನ ಮೇಲೆ ಬೈಯೋದು ಅಂತ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹೆಂಡತಿಯ ಜೊತೆ ಒಳ್ಳೆಯ ಒಂದು ಕ್ವಾಲಿಟಿ ಟೈಮ್ನಲ್ಲಿ ಫಿಕ್ಸ್ ಮಾಡಿಕೊಂಡು ಆಕೆಯ ಜೊತೆ ಟೈಮನ್ನು ಸ್ಪೆಂಡ್ ಮಾಡುವನಾಗಿರ್ಬೇಕು. ಅಂದರೆ ಒಂದು ಟೈಮ್ನ ಕೊಡಬೇಕು ಹೆಂಡತಿಯ ಜೊತೆ ಕಾಲ ಕಳೆಯೋದಕ್ಕೆ, ಮೂವಿ ನೋಡೋದಕ್ಕೆ, ರಾತ್ರಿ ಸೀರಿಯಲ್ಗಳನ್ನು ನೋಡೋದಕ್ಕೆ, ಇದಕ್ಕೆಲ್ಲಕ್ಕೂ ಕೂಡ ಟೈಮ್ನ ಕೊಡಬೇಕು ಅಂತ ಹೇಳಿದ್ದಾರೆ. ವಯಸ್ಸಿನ ಅಂತರ 1 ರಿಂದ 3 ವರ್ಷಗಳ ಹೆಚ್ಚು ಕಡಿಮೆ ಇದ್ದರೂ ಕೂಡ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರಬಾರ್ದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ವಯಸ್ಸಲ್ಲಿ ನೀನು ಚಿಕ್ಕವಳು, ತಿಳುವಳಿಕೆ ಕಮ್ಮಿ ಇದೆ, ಸೈಲೆಂಟಾಗಿರು, ಅಥವಾ ನೀನು ಆ ರೀತಿ ಮಾಡಿದೆ, ಈ ರೀತಿ ಮಾಡಿದೆ, ಇದೆಲ್ಲನೂ ಕೂಡ ಮ್ಯಾಟ್ರ್ ಆಗಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಇದೊಂದು ಅವನ ದೊಡ್ಡ ಸ್ಟ್ರೆಂತ್ ಮತ್ತು ಒಂದು ಈಕ್ವಾಲಿಟಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿತ್ವ. ನಿಮ್ಮ ಶರೀರ ಆರೋಗ್ಯವಂತ ಶರೀರ ಆಗಿರಬೇಕು. ಮದ್ಯಪಾನ, ಧೂಮಪಾನ ಸೇದಿದ್ರೂ ಕೂಡ ಪರವಾಗಿಲ್ಲ. ಡಿಸಿಪ್ಲೈನಲ್ಲಿ ಎಷ್ಟು ಸೇದಬೇಕು, ಎಷ್ಟು ಮಾಡಬೇಕು ಅಷ್ಟರ ಮಟ್ಟಿಗೆ ಮಾಡಿ ಅಂತ ಹೇಳಿದ್ದಾರೆ. ಈಗಿನ ಜನರೇಷನಲ್ಲಿ ಈ ರೀತಿಯ ಪಾಯಿಂಟ್ಗಳನ್ನೇ ಕೇಳ್ತಾರೆ ಸ್ನೇಹಿತರೆ ಎಲ್ಲರೂ ಕೂಡ. ಅದು ಬಿಟ್ಟು ಕಪ್ಪಗಾಗಿರಬೇಕು, ವೈಟ್ ಆಗಿರಬೇಕು, ಹಸಿರು ಬಣ್ಣ ಇರಬೇಕು ಅಂತ ಕೇಳಲ್ಲ. ಎಲ್ಲ ಚೇಂಜಸ್ ಆಗಿದ್ದಾರೆ, ಅಪ್ಡೇಟ್ ಆಗಿದ್ದಾರೆ ಜನಗಳು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಮಾಹಿತಿಗಳನ್ನು ಇವರ ಒಂದು ಜಿಮೇಲ್ ಐಡಿಗೆ ಕಳಿಸಿಕೊಡಿ. ಜಿಮೇಲ್ ಐ ಡಿ ಎಲ್ಲಿದೆ? ಜಿಮೇಲ್ ಐ ಡಿ ಇರೋದು ಪ್ರಸ್ತುತ ಡಿಸ್ಕ್ರಿಪ್ಷನಲ್ಲಿ. ಕೆಳಗಡೆ ಒಂದು ಸೆಕೆಂಡ್ ಅದೇನು ನಾನು ಟೈಟಲ್ ಬರೆದಿದ್ದೀನಿ ಅದಕ್ಕೆ ಕ್ಲಿಕ್ ಮಾಡಿ, ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಜಿಮೇಲ್ ಐ ಡಿ ಬ್ರೋಕರ್ ಅವ್ರದ್ದು ಕೊಟ್ಟಿದ್ದೇನೆ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಅವರಿಗೆ ಮೆಸೇಜ್ ಹೋಗುತ್ತೆ ಸ್ನೇಹಿತರೆ ಆಟೋಮೆಟಿಕ್ಲಿ. ಈಕೆಯ ಮಾಹಿತಿ ಏನೆಲ್ಲ ಇದೆ ಪ್ರತಿಯೊಂದು ಮಾಹಿತಿ ನಿಮಗೆ ಬರುತ್ತೆ. ಅದನ್ನು ನೀವು ಒಂದು ವೆರಿಫೈನ ಮಾಡಿಕೊಂಡು ಚೆಕ್ಕಿಂಗ್ ಮಾಡಿ ಅವರಿಗೆ ರೀಸೆಂಡ್ ನಿಮ್ಮ ಪ್ರೊಫೈಲನ್ನು ಕಳಿಸ್ಬೋದು. ಇಲ್ಲೊಂದು ಕಾರನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಕಾರನ್ನು ತೋರಿಸುವಂಥ ಉದ್ದೇಶ ಒಂದೇ, ಅವರ ಹತ್ರ ಇರ್ತಕ್ಕಂಥದ್ದು ಇದೊಂದು ಕಾರು ಅನ್ನುವಂಥ ಮಾಹಿತಿ. ಏನಕ್ಕೆ ನಾನು ಇದನ್ನು ನೋಡಬೇಕು? ಹೌದು, ಏನಕ್ಕೆ ನೋಡಬೇಕು ಅಂದರೆ ಅಷ್ಟೊಂದು ಡಿಮ್ಯಾಂಡು, ಅಷ್ಟೊಂದು ರೂಲ್ಸು ಮತ್ತು ರಿಸ್ಟ್ರಿಕ್ಷನ್ಗಳನ್ನು ಹೇಳಿರ್ತಕ್ಕಂಥ ಹುಡುಗಿ ಅವಳು ಅಲ್ವಾ, ಒಂದನೇದು. ಎರಡನೇದಾಗಿ ಅಷ್ಟೆಲ್ಲ ಹೇಳಿರ್ತಾರೆ, ಅವ್ರನ್ನ ಮದುವೆ ಕೂಡ ಆಗ್ತೀವಿ ನಾವು, ನಮಗೇನು ಸಿಗುತ್ತೆ ರೀ? ಇದು ಪಾಯಿಂಟ್ ಎಲ್ಲ ಹುಡುಗರಲ್ಲೂ ಕೂಡ ಓಡಾಡುತ್ತೆ. ಹೌದು, ನಿಮಗೆ ಸಿಗ್ತಕ್ಕಂಥದ್ದು ಇದೊಂದು ಕಾರು ಕೊಡ್ತೀನಿ ಅಂದರೆ ನೀವು ಅವ್ರನ್ನ ಮದುವೆ ಆಗಲ್ವಾ? ಆಗ್ತೀರಾ? ಎಸ್, ಆಗಲೇಬೇಕು. ಯಾಕಂದರೆ ಅವರಿಂದ ಇದೂ ಸಿಗುತ್ತೆ, ಅವಳು ಸಿಗುತ್ತೆ ಅಂದರೆ ಯಾರಾಗಲ್ಲ, ಎಲ್ಲರೂ ಕೂಡ ಆಗ್ತಾರೆ. ಅದಕ್ಕೋಸ್ಕರ ಇದೊಂದು ಕಾರು ನಿಮಗೆ ಕೊಡ್ತಾ ಇದ್ದಾರೆ. ಇದರ ಮಾಹಿತಿ ನೋಡೋದಾದರೆ ಅಫ್ಕೋರ್ಸ್ 2755 ಒಂದು ಇದೊಂದು ಇಂಜಿನ್. ಟಾಪ್ ಸ್ಪೀಡ್ ಬಂದರೆ 170 ಮತ್ತು ಮೈಲೇಜಿಂಗ್ ಬಂದರೆ 10 ರಿಂದ 14 ಒಂದು ಮೈಲೇಜಿಂಗ್ ಇದೆ.
ಒಳಗಡೆ 5 ಸೀಟಿನ ಕ್ವಾಲಿಟಿ ಇದೆ ಮತ್ತು ರಿವ್ಯೂ ನೋಡೋದಾದರೆ ಸಖತ್ತಾಗಿ ಪಿಕಪ್ ಆ್ಯಂಡ್ ಎಕ್ಸಲೆಂಟ್ ರಿವ್ಯೂ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಕಲರು ವಿತ್ ಒಂದು ಗ್ಲಾಸಿನ ಡಿಸೈನ್ ನೋಡ್ಕೊಳ್ಳಿ, ಅದು ನಿಮಗೆ ಇಷ್ಟ ಆಗಬೇಕು. ಯಾಕಂದರೆ ಸುಮ್ಮನೆ ಯಾವುದಾದ್ರೂ ತೋರಿಸ್ತಿದ್ದಾರೆ ಅಂತಂದರೆ ಓಕೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಬಟ್ ಸೆಕೆಂಡ್ ಹ್ಯಾಂಡ್ ಇದೆ. ಐ ಥಿಂಕ್ ಇವರು ಬಡವರು ಅಥವಾ ಶ್ರೀಮಂತರು ಅದು ನಮಗೆ ಬೇಕಾಗಿಲ್ಲ. ಒಟ್ಟಲ್ಲಿ ಚೆನ್ನಾಗಿದ್ದಾರಾ, ನಮಗೆ ಇಷ್ಟ ಆಗ್ತಾರಾ ಅಥವಾ ನಮ್ಮ ಮ್ಯಾಟ್ರಿಗೆ ಫಿಕ್ಸ್ ಆಗ್ತಾರಾ, ಅದು ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಕಾರ್ಗೆ ಸಂಬಂಧಿಸಿದಂತೆ ಪ್ರಸ್ತುತ ಇದೊಂದು ಇಂಟೀರಿಯರ್ಗಳ ಸ್ಪೇಸ್ ನೋಡ್ತಾ ಇದ್ದೀರಾ. ಇದೊಂದು ಸ್ಟೇರಿಂಗ್ ಸ್ಪೇಸ್ ಮತ್ತು ಗೇರ್ ಸಿಸ್ಟಮ್ ಮತ್ತು ಟಿ ವಿಯ ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಡಿಸೈನ್ ನೋಡ್ತಾ ಇದ್ದೀರಾ. ಸೊ ಈ ಕಡೆ ತೋರಿಸ್ತಿದ್ರೆ ನಿಮಗೆ ಎ ಸಿ, ಒಳಗಡೆ ಏರ್ ಬ್ಯಾಗ್ ಇದೆ. ಆಕ್ಸಿಡೆಂಟಿಂದ ಫ್ರೀ ವೆಹಿಕಲ್ ಏನಾದರೂ ಬಂದರೂ ಕೂಡ ಆಟೋಮೆಟಿಕಲಿ ಏರ್ ಬ್ಯಾಗ್ ಆನ್ ಆಗುತ್ತೆ. ನೀವು ಸೇಫ್ಟಿಯಾಗಿ ಆರಾಮಾಗಿ ಜರ್ನಿ ಮಾಡ್ಬೋದು ಸ್ನೇಹಿತರೆ. ಕಂಫರ್ಟಬಲ್ ಸೀಟ್ ಆಗಿದೆ, ಅವ್ರ ಜೊತೆ ಹೆಂಗಾದರೂ ನೀವು ಹೋಗ್ಬೋದು. ಒಂದು ಡ್ಯಾಶ್ ಬೋರ್ಡ್ ಇದೆ, ಇಲ್ಲಿ ಏನು ಬೇಕಾದರೂ ಇಟ್ಕೊಳ್ಳಿ, ಚಾಕ್ಲೇಟ್ ಅಥವಾ ಅದು ಅಂದರೆ ಏನಂತಾರೆ ಇಲ್ಲಿ ಬರೀತಿದೆ ನೋಡಿ, ಅದನ್ನು ಇಟ್ಕೊಳ್ಳಿ. ಸೊ ಒಟ್ಟಿನಲ್ಲಿ ಲೈಫ್ನ ಎಂಜಾಯ್ ಮಾಡಬೇಕು, ಒಳ್ಳೆ ಹುಡುಗಿನೂ ಸಿಗಬೇಕು, ಅವಳ ಕಡೆಯಿಂದ ದುಡ್ಡು ಸಿಗಬೇಕು ಅಂದರೆ ಇದು ಒಳ್ಳೆಯ ಒಂದು ಪ್ರೊಫೈಲ್ ಅಂತ ಹೇಳ್ತೇನೆ. ಸೊ ಮಾಹಿತಿ ಇದಾಗಿದೆ. ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.